ನೋಡಿ ಬಂಧುಗಳೇ, ಇದು ನಮ್ಮದು ಹೊಲ. ಇದು ತೋರಿಸಿರ್ಲಿಲ್ಲ, ವೀಡಿಯೋಗೆ ಹಾಕಿರ್ಲಿಲ್ಲ. ನೋಡಿ ಬೇರೆಯವ್ರಿಗೆ ಹಾಕಿದ್ದು, ಬೇರೆಯವ್ರು ಮಾಡ್ತಾಯಿದ್ರು ನನ್ನ ಫ್ರೆಂಡೆ. ಅಂದರೆ ಇವಾಗ ಒಂದು ವಾಯ್ದು ಮುಗಿದೋಗಿ ಬಿಟ್ಟವನೆ. ನೋಡಿ ಎಲ್ಲ ಒಂದು 2 ವರ್ಷ ಆಗದೆ ಉತ್ತಿ ಅನ್ನುವಂಗೆ ಆಗ್ಬಿಟ್ಟದೆ ಜಮೀನು. ಪಾಪ ಅವ್ರಿಗೂ ಜಮೀನು ಜಾಸ್ತಿ ಇತ್ತು. ನಾವು ಬಲವಂತದಿಂದ ಹಾಕಿರೋದು ಒಂದು ಉದ್ದೇಶಕ್ಕೋಸ್ಕರ ಹಿಂಗಾಗೈತೆ. ನೋಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಇವತ್ತು. ಮುಂದೆ ರೈತ ಬಡವ ಅಂತ ಹೇಳ್ತಾರಲ್ಲ, ಯಾವ್ದಕ್ಕೆ ಬಡವ ಆಯ್ತಾನೆ ಅನ್ನೋದ ತೋರಿಸ್ತೀನಿ ನೋಡಿ. ಹಿಂಗೆ ಇನ್ಮೇಲೆ ರೈತರಿಗೆ ಸಂಬಂಧಪಟ್ಟಂಥ ವೀಡಿಯೋಗಳು ಇನ್ಮೇಲೆ ಆಗ್ತಾಯಿರ್ತೀನಿ ನಾನು. ಅಷ್ಟಿಂದರಿಂದ ಒಂದೇ ಕಂಟೆಂಟ್ ಬೇಕು ಅಂತೆಲ್ಲ ವೆಯ್ಟ್ ಮಾಡ್ತಿದ್ರಿ, ಇವನೇನೋ ಎಲ್ಲ ಥರನೂ ಆಗ್ತಾನಲ್ಲ ಅಂತ. ಇನ್ಮೇಲೆ ರೈತ ಸಂಬಂಧಪಟ್ಟಂಥ ವೀಡಿಯೋಸ್ಗಳು ಬರ್ತಾಯಿರ್ತವೆ ನೋಡಿ, ಹಾಕ್ತಾಯಿರ್ತೀನಿ. ಇದು ನೋಡ್ಕೊಳ್ಳಿ. ಇದು ಶಾರ್ಟ್ಸ್ ಆಯ್ತದ ವೀಡಿಯೋ ಆಯ್ತದ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ. ಹೊಡೆದಾಗ್ತದ. ಇನ್ನೂ ಮಗ ಇವು ಎತ್ತಾಗ್ತಾಯಿಲ್ಲ. ಒಂದು ರೌಂಡ್ ಬಂದೆ ನಾನು. ನೋಡಿ ಇದು ಏನು ಮರ ಅಂತ ನೋಡಿ ನೀವು. ಇದು ನಮ್ಮ ಅಲ್ಲಿ ದೊಡ್ಡ ಮರ ಇತ್ತು ಮಿಷಿನ್ ಮನೆ ಹತ್ರ. ಇದು ನಮ್ಮ ಭಾಗ ಆದಮೇಲೆ ಇಲ್ಲಿ ನಮ್ಮ ಹೊಲದಲ್ಲಿ ಹುಟ್ಟಿದ್ದು ಕಂಚಿರಳಿ ಮರ ಅಂತ ಹೇಳ್ತಾರೆ, ಎಳ್ಳಿಕಾಯಿ ಅಂತಾರೆ ನೋಡಿ. ಈಗ ಎಲ್ಲ ಇನ್ನೂ ಒಂದು 15-20 ದಿನ ಬೇಕು ದಪ್ಪ ಆಗ್ಬೇಕಂದ್ರೆ. ಒಂದು ತಿಂಗಳೇ ಬೇಕು ಅಂತೇಳಿ ನೀರಿಲ್ಲ. ಹಂಗಾಗಿ ಇದರಲ್ಲಿ ಉಪ್ಪಿನಕಾಯಿ ಹಾಕಿ ತಿಂದರೆ ಪಿತ್ತಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಸದ್ಯಕ್ಕೆ ಒಂದೇ ಮರ ಇರೋದು. ಮುಂದಿನ ದಿನಗಳಲ್ಲಿ ಇನ್ನೂ ಬೇಕಾದಷ್ಟು ಯಾವ್ಯಾವ ಗಿಡಗಳು ಬೇಕೋ ನೆಡ್ತೀನಿ ನೋಡಿ. ಇದು ಇವತ್ತಿಂದ 15ನೇ ತಾರೀಕಿಂದ ನನ್ನ ಹೆಂಡವರು ಬಂದೈತೆ. ನಾನು ತ್ಯಾವ ಅಂದ್ಬಿಟ್ಟು ಏನು ಮಾಡಿರಲಿಲ್ಲ. ಇವತ್ತು ತ್ಯಾವ ಅಂದ್ಬಿಟ್ಟು ವಾಪಸ್ ಹೋಗಬೇಕಾಗಿತ್ತು. ಆದರೂ ಬಂದವನಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕ್ಲೀನ್ ಮಾಡ್ತಾನೆ. ಗರಿ ಸರಿಯಾಗಿ ಹತ್ತಾ ಇಲ್ಲ, ಹೊಗೆ ಕಡಿತಾ ಇದೆ. ಊರ್ದಷ್ಟು ಊರಿಲಿ ರೋಟ್ರಿ ಓಡಿಸ್ಬೇಕು ಈ ತ್ಯಾವದಲ್ಲಿ, ಹಂಗಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಅಲ್ಲಿ ಕೆಳಗಡೆ ಮರ ಬೇಲಿ ಕಾಣಿಸ್ತದ, ಅಲ್ಲಿ ಅದು ಹಳ್ಳ, ಅಲ್ಲಿ ಗಂಟನೂ ಐತೆ. ಈಗ ಟೈಮ್ ಇಲ್ಲ ವೀಡಿಯೋಗಳು ಜಾಸ್ತಿ ಮಾಡೋಕ್ಕೆ. ಹಂಗಾಗಿ ಒಂದು 3 ನಿಮಿಷಕ್ಕೆ ಎಂಡ್ ಮಾಡ್ತೀನಿ ಈ ವಿಡಿಯೋನ, ಸಾಕು ಅಂತ ಅನ್ಕೊತೀನಿ. ಈಗ ಸದ್ಯಕ್ಕೆ ಟೈಮ್ ಇಲ್ಲ, ಕತ್ಲೆ ಆಯ್ತದ. ನಮ್ಮ ಹುಡುಗ ಬೇರೆ ಬಂದವನೆ, ಅವನು ಎಲ್ಲೋ ಹೋಗ್ಬೇಕಂತ. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ಬೇಕು. ಇನ್ನೇನು ಕತ್ಲೆ ಆಯ್ತದೆ. ಈಗ ಆಲ್ರೆಡಿ ಒಂದು 5:15 5:45 ಆಗಿರ್ಬೇಕು. ಮಳೆ ಬರ್ತದೆ ಅಂದ್ಬಿಟ್ಟು ಬಂದಿರಲಿಲ್ಲ. ಇವಾಗ ಮಳೆ ಹೋಯ್ತು, ಆಮೇಲೆ ಬಂದದ್ದು. ನೋಡ್ತಾಯಿರಿ. ಹಿಂಗೆ ಇನ್ನು ಮುಂದೆ ರೈತ ಯಾವ ಥರ ಚೆನ್ನಾಗಿರ್ಬೇಕು ಅಂದರೆ ಯಾವ ಥರ ಇರಬೇಕು, ಕೆಟ್ಟೋಗ್ಬೇಕು ಅಂದರೆ ಯಾವ ಥರ ಇರಬೇಕು. ಹೈನುಗಾರಿಕೆಯಲ್ಲಿ ಹೇಳಿಸಿದ್ದೀನಿ. ಕೆಲವರು ಸಂಪಾದನೆ ಮಾಡೋದು ಹೆಂಗೆ ಅಂತಲೂ ಹೇಳೋರೆ, ಕೆಲವರು ಹೈನುಗಾರಿಕೆಯಲ್ಲ ಲಾಸು ಅಂತಲೂ ಹೇಳೋರೆ. ಅದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ, ನೋಡ್ತಾಯಿರಿ ಇನ್ನು ಮುಂದೆ. ಬಾಯ್.